भारत भाग्य विधाता पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे तव जय गाना जन गण मंगल नायक जय हे भारत भाग्य विधाता जय हे जय हे जय हे जय 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 अस्सलाम वालेकुम रहमतुल्लाहि ವ ಬರಕಾತುಹು. ಎಲ್ಲ 140 ಕೋಟಿ ಜನಗಳಿಗೆ ಎಲ್ಲರಿಗೂ ನಮ್ಮ ಶುಭಾಶಯಗಳು ಹೇಳ್ತೀನಿ. 75ನೇದು ಗಣರಾಜ್ಯೋತ್ಸವದ್ದು ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭಾಶಯ ದಿನ. ಈ ದಿನ ಸಂವಿಧಾನ ದಿನ. ಇದು ಈ ಸಂವಿಧಾನಕ್ಕೆ ನಾವು ತಗ್ಗಿ ಬಗ್ಗಿ ನಾವು ನಡಿಬೇಕು, ಇದಕ್ಕೆ ಗೌರವಿಸ್ಬೇಕು. ನಾವು ಈ ಸಂವಿಧಾನಕ್ಕೆ ಇದು ಸಂವಿಧಾನ ಬಿಟ್ಟು ನಾವು ಬೇರೆ ಇದು ಅದು ಆ ಜಾತಿ ಈ ಜಾತಿ ಅಂತ ಇದು ಮಾಡಿದ್ರೆ ನಾವು ನಮಗೆ ಸಮಾಧಾನ ಇರೋದಿಲ್ಲ, ಯಾರಿಗೂ ಖುಷಿ ಇರಲ್ಲ, ನಮ್ದೇ ಇರೋದಿಲ್ಲ. ಈ ಸಂವಿಧಾನಕ್ಕೆ ನಾವು ತಗ್ಗಿ ಬಗ್ಗೆ ನಡಿ ಇದಕ್ಕೆ ತಕ್ಕಂತ ನಡೆದ್ರೆ ನಮ್ಗೆ ಯಾವತ್ತೂ ತೊಂದರೆ ಬರಲ್ಲ, ಎಲ್ಲರೂ ಖುಷಿಯಾಗಿ ಬರ್ತೀವಿ. ಈ ಸಂವಿಧಾನ ಸುಮ್ನೆ ಬಂದಿಲ್ಲ ನಮ್ಗೆ, ನಾವು ಪುಣ್ಯ ಮಾಡಿದ್ರು ನಮ್ಗೆ ಸುಮ್ನೆ ಬಂದಿದೆ. ಫ್ರೀಯಾಗಿ ನಾವು ಇದಕ್ಕೆ ಒಳ್ಳೆತನ ನಾವು ಅನುಭವಿಸ್ತಾ ಇದೀವಿ. ಇದಕ್ಕೆ ಬಹಳ ಕಷ್ಟಪಟ್ಟು ನಾವು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಈ ಕಷ್ಟಪಟ್ಟು ಸಂವಿಧಾನ ತಂದಿದ್ದಾರೆ. ಇದಕ್ಕೆ ನಾವು ಗೌರವ ಕೊಟ್ಟು ನಾವು ಹೋದ್ರೆ ನಾವು ಇದಕ್ಕೆ ಈ ಶಾಂತಿಯಿಂದ ನಾವು ಎಲ್ಲರೂ ಬದುಕ್ತೀವಿ, ಎಲ್ಲರೂ ಖುಷಿಯಿಂದ ಬಾಳ್ತೀವಿ. ಎಲ್ಲರೂ ಒಬ್ಬರಿಗೆ ಸಹಾಯ ಮಾಡ್ಕೊಂಡು ನಾವೆಲ್ಲ ಜೀವನ ಮಾಡೋಣ. ಇದು ನಮ್ಮ ಅಧ್ಯಕ್ಷರು ಬನ್ನೂರು ಕುಮಾರ್ ಸಾಹೇಬ್ರು, ಸರ್ದಾರ್ ಅಹಮದ್ ಅವರು ಎಲ್ಲರೂ ಮಾತಾಡ್ತಾರೆ. ನೆಕ್ಸ್ಟ್ ಈ ದಿನ 75ನೇ ಗಣರಾಜ್ಯೋತ್ಸವದ ದಿನವಾಗಿದ್ದು ಈ ದಿನದ ಶುಭಾಶಯಗಳನ್ನ ತಮ್ಗೆಲ್ರಿಗೂ ತಿಳಿಸ್ತಾ ಸ್ವಲ್ಪ ಮುಂದೆ ತಗೋಬೇಕು. ಇವತ್ತು ಈ ಸರ್ಕಲ್ಲೇ ಪ್ರತಿ ಸಾರಿ ಎಲ್ಲ ಹಬ್ಬಗಳನ್ನು ಆಚರಿಸುವಂಗೆ ಇವತ್ತು ಸಂವಿಧಾನ ದಿನವಾದ ಗಣರಾಜ್ಯೋತ್ಸವವನ್ನು ಕೂಡ ಮುಜಾಹಿದ್ ಅವರು, ಸರ್ದಾರ್ ಅವರು, ಮುಜ್ಜು ಅವರು ಇವರೆಲ್ಲ ಸೇರಿ ಒಳ್ಳೆ ವಿಜೃಂಭಣೆಯನ್ನು ಮಾಡ್ತವ್ರೆ. ಈ ಭಾಗದ ಜನಕ್ಕೆ ಎಲ್ಲ ತರದ ಶುಭಾಶಯಗಳನ್ನ ತಿಳಿಸೋರೆ ಇವರು ಅಂತಂದ್ರೆ ಹೇಳೋದು ತಪ್ಪಲಾಗಲಾರ್ದು. ಇವತ್ತು ಸಮಾನತೆ, ಸಮನ್ವಯತೆ, ಸಹಬಾಳ್ವೆ ಇವನ್ನ ಬಿಂಬಿಸುವಂತ ದಿನ. ಎಲ್ಲ ಸಮಾನತೆ ಅಂತ ಅಂದ್ರೆ ಇವತ್ತು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಧರ್ಮದವರಾಗಿರ್ಲಿ ಎಲ್ರೂ ಸಮಾನತೆಯಿಂದ ಬದುಕಬೇಕು, ಎಲ್ರಿಗೂ ಸಮಾನ ಹಕ್ಕಿದೆ ಅನ್ನೋದನ್ನ ಸಂವಿಧಾನ ಹೇಳಿದೆ. ಅದಕ್ಕೆ ಸಮಾನತೆ, ಸಹಬಾಳ್ವೆ ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರನ್ನ ಅರ್ತ್ಕೊಂಡು, ಒಬ್ಬರನ್ನ ಸಹಕರಿಸ್ಕೊಂಡು, ಒಬ್ಬರ ಜೊತೆ ಒಬ್ಬರಿದ್ದು ಬಾಳ್ಬೇಕು ಅನ್ನೋದೇ ಸಹಬಾಳ್ವೆ. ಜೊತೆಗೆ ನಾವೆಲ್ಲ ಅಣ್ತಮ್ಮಂದ್ರಂತೆ, ನಾವೆಲ್ಲ ಒಂದು ದೇಶದ ಮಕ್ಕಳಾಗಿ, ಒಂದು ತಾಯಿಯ ಮಕ್ಕಳಾಗಿ ಬದುಕುವಂತ ದಿನವನ್ನ ನಾವು ರೂಪಿಸ್ಕೋಬೇಕಾಗಿದೆ. ಎಲ್ಲರೂ ಕೂಡ ಆ ಒಂದು
ಯೋಜನೆಗಳನ್ನ ಮಾಡ್ಕೊಂಡು ಆ ಒಂದು ಒಳ್ಳೆಯ ಯೋಜನೆಗಳನ್ನ ಹಾಕೊಂಡು ನಾವು ಬಾಳ್ಬೇಕಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಅಂಬೇಡ್ಕರ್ ಸಾಹೇಬರನ್ನ ನೆನೆಸ್ಕೊಳ್ಳುವಂತ ದಿನ. ಯಾಕೆ ಅಂದ್ರೆ ಸಂವಿಧಾನವನ್ನ ಕೊಟ್ಟಂತಹ ಮಹಾತ್ಮ ಇವತ್ತು ಈ ದೇಶ ಇಷ್ಟೊಂದು ಶಾಂತಿಯುತವಾಗಿ ಸಮೃದ್ಧಿಯಾಗಿ ಇದೆ ಅಂತ ಅಂದ್ರೆ ಅದಕ್ಕೆ ಸಂವಿಧಾನ ಕಾರಣ. ಇಲ್ಲ ಅಂತ ಅಂದ್ರೆ ನೂರಾರಲ್ಲ ಸಾವಿರಾರು ಭಾಷೆಗಳನ್ನ ಮಾತನಾಡುವಂತ ಜನ ಇತ್ಕೊಂಡು ಸಾವಿರಾರು ತರದ ಸಂಸ್ಕೃತಿಗಳು ಇತ್ಕೊಂಡು ಎಲ್ಲ ಭಾರತ ಮಾತೆಯ ಮಕ್ಕಳಾಗಿ ಭಾರತ ದೇಶದ ಮಕ್ಕಳಾಗಿ ಬರುತ್ತವ್ರೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ಅಂಬೇಡ್ಕರ್ ಅವರ ಸಂವಿಧಾನ. ಅವ್ರನ್ನು ಕೂಡ ನೆನ್ಸ್ಕೊಂಡು ಅವ್ರನ್ನು ಕೂಡ ನಮ್ಮ ಪೂಜ್ಯ ಭಾವನೆಯಿಂದ ಸ್ಮರಿಸ್ಕೊಂಡು ಈ ದಿನವನ್ನ ಆಚರಿಸಬೇಕು. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ರಿಗೂ ಕೂಡ ಇನ್ನು ಹೆಚ್ಚಿನ ಈ ತರದ ಒಂದು ಸಮಾರಂಭಗಳು, ಈ ತರದ ಒಂದು ವಿಚಾರಗಳು ಎಲ್ಲಾ ತರದಲ್ಲೂ ಕೂಡ ಎಲ್ರಿಗೂ ಮುಟ್ಟುವಂತಾಗ್ಲಿ. ಎಲ್ರೂ ಕೂಡ ಸಹಬಾಳ್ವೆ, ಸಹಕಾರ, ಸಹೋದರತ್ವದಿಂದ ಬಾಳೋಣ ಅಂತ ಹೇಳಿ ಜೈ ಗಣರಾಜ್ಯೋತ್ಸವ ಮತ್ತೆ ಮಗದೊಮ್ಮೆ 75ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಹಲೋ ಸಲಾಮ್ ಅಲೈಕುಂ. ಎಲ್ಲ ನಮಸ್ಕಾರ ಎಲ್ಲರಿಗೂ. ಇವತ್ತು 75ನೇ ವರ್ಷದ ಗಣರಾಜ್ಯೋತ್ಸವ ಮತ್ತು ಇಂಗ್ಲೀಷಲ್ಲಿ ರಿಪಬ್ಲಿಕ್ ಡೇ ಅಂತಾರೆ. ಇವತ್ತು ನಮಗೆ ಸಂವಿಧಾನ ಬಂದಿದ್ದು ಅಂಬೇಡ್ಕರ್ ಕಡೆಯಿಂದ. ಮತ್ತು ಇನ್ನೊಂದು ನಮ್ಮ ಈ ದೇಶದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಮ್ಮ ಅಧ್ಯಕ್ಷರು ಬನ್ನೂರು ಕುಮಾರ್ ಅವರು ಬೇಕಾದಷ್ಟು ಹೇಳ್ಬಿಟ್ಟಿದ್ದಾರೆ, ಮುಂಚೆನೆ ಕೊಟ್ಬಿಟ್ಟಿದ್ದೀನಿ. ಪಾಪ ನಾವು ಕರೀತ ತಕ್ಷಣ ಫಿಸಿಯೋಥೆರಪಿ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಬಂದಿದ್ದಕ್ಕೆ. ಮತ್ತೆ ನಮ್ಗೆ ಹೇಳಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಪದೇ ನಾವು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊತೀರಾ. ಅದಕ್ಕೆ ನೀವೆಲ್ಲರಿಗೂ ಶುಭಾಶಯಗಳು. ಮತ್ತೆ ಇದಕ್ಕೆ ಕಾರಣ ನಮ್ಮ ಮುಜಾಹಿದವರು ವರ್ಷ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಅವ್ರಿಗೂ ಬಹಳ ಧನ್ಯವಾದಗಳು. ಎಲ್ಲ ಕೆಲಸ ಬಿಟ್ಟು ಖರ್ಚು ಮಾಡಿ ಅವರೇ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾರಲ್ಲ, ಇದಕ್ಕೆ ಅವ್ರಿಗೆ ಧನ್ಯವಾದ.